ಅಂತೂ ಇಂತೂ ರಕ್ಷಿತಾ ಶೆಟ್ಟಿ ಲವ್ ಸ್ಟೋರಿ ಲೀಕ್ ಆಗೋಯ್ತು. ಮನ್ಸಲ್ಲಿ ಎಷ್ಟ್ ದಿನ ಅಂತ ಪಾಪ ಮುಚ್ಚಿಟ್ಕೊಂತಾಳೆ. ವಾ ಗೊತ್ತಿಲ್ವಾ? ಅದೇ ಗಿಲ್ಲಿದು ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರದ್ದು ಕೂಡ ಲವ್ ಸ್ಟೋರಿ ನಡೀತಾ ಇತ್ತಲ್ಲ, ಅದನ್ನ ರಾಶಿಕಾ ಬಿಚ್ಚಿ ಆಚೆ ಹಾಕ್ಬಿಟ್ಟಿದ್ದಾಳೆ. ಅರೆ, ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿದು ಲವ್ ಸ್ಟೋರಿ ಯಾವಾಗಿಂದ ನಡೀತಾ ಇತ್ತು? ಇಬ್ರದ್ದು ನಡೀತಾ ಇರ್ಲಿಲ್ಲ, ರಕ್ಷಿತಾ ಕಡೆಯಿಂದ ನಡೀತಾ ಇತ್ತು. ಅದು ಯಾರಿಗೂ ಗೊತ್ತಾಗಲ್ಲ ಅಂತಂದೇಳಿ ಪಾಪ ಅನ್ಕೊಂತಿದ್ಲು. ರಾಶಿಕಾ ಅದನ್ನ ಕಂಡಿಡಿದು ಆಚೆ ತೆಗೆದ್ಬಿಟ್ಟಿದ್ದಾಳೆ. ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಲವ್ ಸ್ಟೋರಿ ಲೀಕ್ ಆಗೋದಕ್ಕೆ ಕಾರಣ ಯಾರು? ಫಸ್ಟ್ ಆಫ್ ಆಲ್, ರಕ್ಷಿತಾ ಶೆಟ್ಟಿ ಗಿಲ್ಲಿನ ಲವ್ ಮಾಡ್ತಿದ್ದಾಳೆ ಅನ್ನೋ ಟಾಪಿಕ್ ಗೊತ್ತಾದ್ಮೇಲೆ ಕಾವ್ಯನ್ ಗತಿ ಏನು? ಉರ್ಕೋತಾಳ ಅಥವಾ ಸಹಿಸ್ಕೋತಾಳ ಅಥವಾ ನಗ್ತಾಳ? ಓಕೆ, ಈಗಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದ್ರೆ, ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಮ್ಮ ರಾಶಿಕಾ ರಕ್ಷಿತಾ ಶೆಟ್ಟಿ ಮನಸ್ಸಲ್ಲಿದ್ದಂತ ಗಿಲ್ಲಿ ಮೇಲಿನ ಪ್ರೀತಿ ಏನಿತ್ತು ಅದನ್ನ ಇವತ್ತು ಆಚೆ ಹಾಕ್ಬಿಟ್ಟಿದ್ದಾರೆ. ಹಾಗಾದ್ರೆ ರಕ್ಷಿತಾ ಸುಮ್ಮನೆ ಇರ್ತಾಳ? ಹುಡುಗಿರು ಯೂಶಲಿ ಗೊತ್ತಿರ್ತಕ್ಕಂಥ ವಿಚಾರನ ಹೇಳಿದ್ರೆ ಸಹಿಸ್ಕೊಳ್ಳಲ್ಲ. ಇನ್ನ ಇಷ್ಟು ದಿನ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಕೊಂಡಿದ್ದಂತ ವಿಚಾರ ಏನಾದ್ರು ಆಚೆ ಹಾಕ್ಬಿಟ್ರೆ ಅದನ್ನ ಸಹಿಸ್ಕೋತಾರ? ಗೊತ್ತಿಲ್ಲ. ಅದನ್ನ ಇವತ್ತಿನ ಪ್ರೊಮೋದಲ್ಲಿ ಯಾವ ರೀತಿ ರಕ್ಷಿತಾನ್ ರಿಯಾಕ್ಷನ್ ಇದೆ ಅಂತಂದೇಳಿ ನೀವೇ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಪ್ರೊಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡೋಣ. ನಾನು ಕಳಪೆನ ರಕ್ಷಿತಾನ್ ಕೊಡ್ತಾ ಇದ್ದೀನಿ. ಬೀನ್ ಬ್ಯಾಗ್ನೆಲ್ಲ ತೆಗ್ದು ಎಲ್ಲೋ ಇಡೋದು, ಎಲ್ಲಿ ಬಂದು ಕುತ್ಕೊಂಡು ಮಾತಾಡ್ಬಿಡ್ತಾರೆ ಅನ್ಕೊಂಡು. ಓಕೆ, ಮೊದಲನೇದಾಗಿ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರಕ್ಷಿತಂದು ಕಳಪೆ ಕೊಟ್ಟಿದ್ದಾರೆ. ಅದೇ ನಿಮ್ಗೆಲ್ಲ ಗೊತ್ತಲ್ಲ, ವಾರಾಂತ್ಯದಲ್ಲಿ ಒಬ್ರಿಗೆ ಕಳಪೆ ಕೊಡ್ಬೇಕು, ಒಬ್ರಿಗೆ ಉತ್ತಮ ಕೊಡ್ಬೇಕು. ಇವತ್ತು ಆಲ್ರೆಡಿ ಶುಕ್ರವಾರ, ಫ್ರೈಡೆ, ನಾಳೆ ಸ್ಯಾಟರ್ಡೆ. ಈಗ ಎವ್ರಿ ವೀಕ್ ಇರೋ ರೀತಿ ಪ್ರೊಸೀಜರ್ ಇದ್ದಿದ್ರೆ ಕ್ಯಾಪ್ಟನ್ ಚೇಂಜ್ ಆಗ್ಬೇಕಾಗಿತ್ತು. ಬಟ್ ಕ್ಯಾಪ್ಟನ್ ಚೇಂಜ್ ಆಗಲ್ಲ. ಯಾಕೆ ಅಂತಂದ್ರೆ, ಕಟ್ಟ ಕಡೆಯ ಕ್ಯಾಪ್ಟನ್ ಧನುಷ್ ಅಂತಂದೇಳಿ ಆಲ್ರೆಡಿ ಘೋಷಣೆ ಆಗೋಯ್ತು. ಈಗ ಉಳಿದಿರ್ತಕ್ಕಂಥದ್ದು ಬರೀ ವಾರ ವಾರ ಕಳಪೆ ಯಾರು, ಉತ್ತಮ ಯಾರು, ಇದನ್ನ ಮಾತ್ರ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಉತ್ತಮ ಯಾರು ಕೊಟ್ಟಿದ್ದಾರೆ ಅಂತಂದೇಳಿ ಗೊತ್ತಾಗಿಲ್ಲ, ಬಟ್ ಕಳಪೆ ಯಾರು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರೊಸೀಜರ್ನ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ರಾಶಿಕಾ ರಕ್ಷಿತನ್ ಕೊಟ್ಟಿದ್ದಾಳೆ. ಬಟ್ ರೀಸನ್ ಇದೆಯಲ್ಲ, ತುಂಬಾ ಕ್ರಿಟಿಕಲ್ ಆಗಿರ್ತಕ್ಕಂಥ ರೀಸನ್. ಈ ತರದೊಂದು ರೀಸನ್ ಹುಡುಕ್ಬೋದು ಅಂತ ಗೊತ್ತಿರಲಿಲ್ಲ. ಹಾಗಾದ್ರೆ ರಾಶಿಕಾ ಇದೇ ರೀಸನ್ ಯಾಕೆ ಹುಡುಕುದು? ಈಗ ಅಲ್ಲಿ ಬೀನ್ ಬ್ಯಾಗ್ ನ ಸೈಡ್ಗೆ ತಗೊಂಡೋಗಿರ್ತಾಳೆ, ಬೇರೆ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತಂದೇಳಿ, ಪ್ರೈವಸಿ ಬೇಕು ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ, ಗಿಲ್ಲಿ ಜೊತೆ ಮಾತಾಡ್ಬೇಕು ಅಂತಂದೇಳಿ ಕಾಯ್ತಾ ಇರ್ತಾಳೆ, ಒಬ್ಬೊಬ್ಳೆ ಗಿಲ್ಲಿ ಜೊತೆನೇ ಇರ್ಬೇಕು ಅಂತ ಅನ್ಕೊಂತಾಳೆ, ಬೇರೆ ಯಾರು ಬಂದ್ರು ಕೂಡ ಸಹಿಸ್ಕೊಳ್ಳೋದಲ್ಲ. ಈ ತರ ಎಸ್ಪೆಷಲಿ ಇನ್ನೂ ಕೂಡ ಹೇಳ್ದಿರೋಂತ ಡೈಲಾಗ್ ಹೇಳ್ಬೇಕು ಅಂತಂದ್ರೆ, ಕಾವ್ಯ ಗಿಲ್ಲಿ ಜೊತೆ ಇರೋದಕ್ಕೆ ಕಾವ್ಯನ ಸ್ವಲ್ಪ ಗಿಲ್ಲಿಯಿಂದ ದೂರ ಮಾಡ್ಬೇಕು, ಆಗ ನಾನು ಗಿಲ್ಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಕಾವ್ಯನ ಸ್ವಲ್ಪ ಸೇರ್ತಾ ಇಲ್ಲ, ಕಾವ್ಯನ್ ಕಂಡ್ರೆ ಉರ್ಕೊಂತಾಳೆ, ಈ ತರದ್ದು ಕೂಡ ಹೇಳ್ಬೋದಾಗಿತ್ತು. ಬಟ್ ಆದ್ರೆ ಇಲ್ಲಿ ರಾಶಿಕಾ ಈ ರೀತಿ ಹೇಳೋದಕ್ಕೂ ಒಂದಷ್ಟು ರೀಸನ್ಸ್ಗಳಿದೆ. ಅದೇ ಹಳೆ ರೀಸನ್, ಹಳೆ ರಿವೆಂಜು ಗೊತ್ತಲ್ಲ, ಸೂರಜಣ್ಣ ಇದ್ದಂತ ಸಂದರ್ಭದಲ್ಲಿ ಪ್ರತಿ ವಾರ ಎಲ್ಲರೂ ಕೂಡ ಒಂದು ರೀಸನ್ ಕೊಡ್ತಾ ಇದ್ರು, ಮೂಲೆ ಗುಂಪಾಗಿದ್ದಾಳೆ ರಾಶಿಕಾ ಅಂತ. ಆಬ್ವಿಯಸ್ಲಿ ಆ ಟೈಮಲ್ಲಿ ಪಾಪ ಎಷ್ಟು ದಿನ ಅಂತಂದೇಳಿ ಅವಳು ಎದೆಲ್ ಬೆಂಕಿನ ಇಚ್ಚಿಕೊಂಡು ಇಟ್ಕೊಂತಾಳೆ. ಅದಕ್ಕೇನೆ ಈ ಸಲ ಸಿಕ್ಕಿದ್ದ ಟೈಮ್ ಅಂತಂದೇಳಿ ಆಚೆ ಹಾಕ್ಬಿಟ್ಟಿದ್ದಾಳೆ. ಬಟ್ ಇಲ್ಲಿ ಒಂದೇ ಒಂದು ನನಗೆ ಡೌಟ್ ಬರ್ತಾ ಇದೆ. ಯಾಕೆ ಗೊತ್ತಾ? ಏನಪ್ಪಾ ಡೌಟ್ ಅಂತಂದ್ರೆ, ಈ ಬೀನ್ ಬ್ಯಾಗ್ ವಿಚಾರ, ಫಸ್ಟ್ ಆಫ್ ಆಲ್ ಈ ಬೀನ್ ಬ್ಯಾಗ್ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ರಾಶಿಕಾ ಇರ್ಲೇ ಇಲ್ಲ. ಹಾಗಾದ್ರೆ ಇದು ರಾಶಿಕಂಗ್ ಗೊತ್ತಾಗೋದಕ್ಕೆ ಮೂರನೇ ಒಬ್ಬ ವ್ಯಕ್ತಿ ಕಾರಣ ಆಗಿರ್ತಾನೆ. ವ್ಯಕ್ತಿ ಯಾರು ಅಂತಾನು ನಾನು ಕೊನೆಯಲ್ಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಪ್ರೊಮೋ ಪ್ಲೇ ಮಾಡ್ತೀನಿ. ಅವಳಿಗೆ ಪ್ರೈವಸಿ ಬೇಕಾಗಿರೋ ನಿಮ್ ಜೊತೆ ಮಾತಾಡಕ್ಕೆ. ಇದೆ ನಿಮ್ ಮನೆನಾ? ನಂಗೆ ಬೇಡ. ಒಂದು ಕನ್ವರ್ಸೇಷನ್ ಅಲ್ಲಿ ಎರಡು ವಿಷಯನ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತಂದ್ರೆ, ಧ್ರುವಂತ್ ಅವರು ರಾಶಿಕಾ ಡೈಲಾಗು ಹಾಗೆ ರಕ್ಷಿತನ್ ರಿಪ್ಲೈ ಏನಪ್ಪಾ ಹಾಗಾದ್ರೆ, ಧ್ರುವಂತ್ ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು, ಕೊಡೋ ಅನ್ನೋ ರೀತಿ ಇತ್ತು. ಇವರಿಬ್ರು ಮಾತಾಡ್ಬೇಕಾದ್ರೆ, ಜಗಳ ಆಡ್ಬೇಕಾದ್ರೆ ಎಸ್ಪೆಷಲಿ ಖುಷಿ ಪಡ್ತಾ ಇದ್ರು ಅನ್ಸುತ್ತೆ. ಯಾಕಂದ್ರೆ ಇಬ್ರು ಕೂಡ ಆಗದೆ ಇರೋಂತ ಕ್ಯಾಂಡಿಡೇಟ್ಗಳೇ. ಸೊ ಶತ್ರು ಇಬ್ರು ಸೇರ್ಕೊಂಡು ಕಿತ್ತಾಡ್ಬೇಕಾದ್ರೆ ಆಬ್ವಿಯಸ್ಲಿ ಧ್ರುವಂತ್ ಅವ್ರು ಎಂಜಾಯ್ ಮಾಡ್ಲೇಬೇಕು, ಅದನ್ನ ಮಾಡ್ತಾ ಇದಾರೆ. ಬಟ್ ಇಲ್ಲಿ ರಾಶಿಕಾ ಒಂದು ಡೈಲಾಗ್ ಹೇಳಿದ್ಲು, ಬೇರೆಯವ್ರು ಯಾರು ಕೂಡ ಮಾತಾಡ್ಬಾರ್ದು ಅನ್ನೋದು. ಆಮೇಲೆ ಗಿಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಂತಂದೇಳು, ಗಿಲ್ಲಿನ ಮಾತಾಡ್ಬೇಡ ಅನ್ನೋಷ್ಟು ರೈಟ್ಸ್ ನಿನಗೇನಿದೆ ಅಂತಂದೇಳಿ ಕೇಳಿದ್ದು. ನೆಕ್ಸ್ಟ್ ಗಿಲ್ಲಿ ಜೊತೆ ಯಾರು ಮಾತಾಡಬಾರ್ದು, ಗಿಲ್ಲಿ ಜೊತೆ ನಾನ್ ಮಾತ್ರ ಮಾತಾಡ್ಬೇಕು, ಈ ತರದ ಒಂದಷ್ಟು ಮಾತುಗಳು ಬಂದಿದೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ. ಸೊ ಅಲ್ಲಿ ರಕ್ಷಿತನ್ ರಿಪ್ಲೈ ಬಂತು ಕೊನೆಯಲ್ಲಿ, ಹೌದು ನಮ್ಗೆ ನಮ್ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ, ನಮ್ಗೆ ಪ್ರೈವಸಿ ಕೊಡಿ ಅಂತಂದೇಳಿ ರಕ್ಷಿತಾ ಕೇಳ್ಕೊಡ್ಲು. ಎಲ್ಲೋ ಒಂದ್ ಕಡೆ ರಕ್ಷಿತಾ ಮನ್ಸಲ್ಲಿ ಗಿಲ್ಲಿ ಬಗ್ಗೆ ಇರ್ತಕ್ಕಂಥ ಒಂದು ಲವ್ ಏನಿತ್ತು ಅದು ವೈರಲ್ ಆಗುವಂತ ಸಂದರ್ಭ ಬಂದಿದೆ. ಫಸ್ಟ್ ಆಫ್ ಆಲ್ ನಾನು ಎಪಿಸೋಡ್ ರಿವ್ಯೂನೇ ಕೊಡ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ವರ್ಕ್ ಪ್ರೆಷರ್ ಇದ್ದಿದ್ರಿಂದ ನಾನು ಕೊಡಕ್ ಆಗ್ಲಿಲ್ಲ. ಎಪಿಸೋಡ್ ರಿವ್ಯೂ ನಾನು ಎಸ್ಪೆಷಲಿ ಏನಾದ್ರು ಕೊಟ್ಟಿದ್ರೆ ಈ ಟಾಪಿಕ್ ನ ಹೈಲೈಟ್ ಮಾಡ್ತಾ ಇದ್ದೆ, ಬೀನ್ ಬ್ಯಾಗ್ ಮ್ಯಾಟರ್. ಯಾಕೆಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಬೀನ್ ಬ್ಯಾಗ್ ಹತ್ರ ಎಲ್ಲರೂ ಕೂಡ ಮ್ಯೂಟೆಂಟ್ ರಘು ಅವರು, ಧನುಷ್ ಅವರು, ರಾಶಿಕಾ, ಅದಾದ್ಮೇಲೆ ಗಿಲ್ಲಿ, ರಕ್ಷಿತಾ ಇಷ್ಟು ಜನ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಬಟ್ ಈವ್ನಿಂಗ್ ಆಗ್ತಾ ಒಂದು 5:30 ಒಂದು ಟೈಮ್, ಆ ಟೈಮಲ್ಲಿ ಎಲ್ಲರೂ ಕೂಡ ಒಳಗಡೆ ಹೋಗ್ಬಿಡ್ತಾರೆ. ಬಟ್ ಆ ಟೈಮಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ಬರೇ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಂತ ಇನ್ಸಿಡೆಂಟ್ ಇದೆ ಆಕ್ಚುಲಿ ಬೀನ್ ಬ್ಯಾಗ್ ಇನ್ಸಿಡೆಂಟ್. ಇದಕ್ಕಿದ್ದಾಗೆ ತಗೊಂಡೋಗಿ ಆ ಬೀನ್ ಬ್ಯಾಗ್ ಗಳನ್ನ ತಗೊಂಡೋಗಿ ಆಚೆ ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ಬರ್ತಾಳೆ. ಯಾಕೆ ಅಂತ ಗಿಲ್ಲಿ ಕೇಳಿದ್ರೆ ಹೇಳ್ತಾಳೆ, ಇಲ್ಲ ನಾವಿಬ್ರೆ ಸ್ವಲ್ಪ ಪ್ರೈವಸಿ ಇರ್ಲಿ, ಬೇರೆಯವ್ರು ಯಾರು ಬಂದು ಕುತ್ಕೊಳ್ಳೋದು ಬೇಡ ನಮ್ ಜೊತೆ ಅಂತ ಹೇಳಿ ಹೇಳ್ತಾಳೆ. ಸೊ ನನಗೇನೋ ಟು ಬಿ ಆನೆಸ್ಟ್ ನನಗೆ ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು. ಈಗ ರಾಶಿಕಾ ಸೂರಜ್ ಸ್ಟೋರಿ ನಡಿಬೇಕಾದ್ರೆ ನನಗೆ ನೋಡೋದಕ್ಕೆ ಸ್ವಲ್ಪ
ಕಷ್ಟ ಅನ್ಸೋದು. ಏನೋ ಬೇರೆ ತರ ಪೋಟ್ರೆ ಬೇರೆ ತರ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ ಅದು. ಬಟ್ ಇವರಿಬ್ಬರ ಒಂದು ಸ್ಟೋರಿ ಏನಿದೆ ತುಂಬಾ ಕ್ಯೂಟ್ ಆಗಿ ಕಾಣಿಸೋದು. ಯಾಕಂದ್ರೆ ರಕ್ಷಿತಾ ಕಡೆಯಿಂದ ಅದು ಲವ್ ಆಂಗಲ್ ಅಲ್ಲೇ ಇದ್ರು ಕೂಡ ಗಿಲ್ಲಿ ಕಡೆಯಿಂದ ಅದನ್ನ ಅವಳನ್ನ ಕಂಡ್ರೆ ಅವ್ಳು ಕೂಡ ಸಿಟ್ ಮಾಡೋದು, ಟೈಮ್ಸ್ ಹೊಡಿಯೋದು, ಕರೆಕ್ಟಾಗಿ ನೋಡ್ಕೊಂಡ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಗ್ಬಿಡುತ್ತೆ. ಅಷ್ಟು ಸಲ ಗಿಲ್ಲಿ ಹೊಡೆದಿದ್ದಾನೆ. ಬಟ್ ಆದ್ರೂ ಕೂಡ ಅದು ಕನ್ಸಿಡರ್ ಆಗಲ್ಲ. ಯಾಕೆ ಅಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಹೊಡೆದು ಅಪೋಸಿಟ್ ಪರ್ಸನ್ಗೆ ಹರ್ಟ್ ಆದಾಗ. ಸೊ ಅದು ಇದೊಂದು ಕ್ಯೂಟ್ ವೇ ಅಲ್ಲಿ ಈ ರೀತಿ ಎಲ್ಲ ಒಂದು ಜಗಳ ನಡೀತಿರ್ಬೇಕಾದ್ರೆ ಅದು ನೋಡೋದಕ್ಕೆ ಮುದ್ದಾಗಿ ಕಾಣಿಸುತ್ತೆ ಅಂತ ಇದುವರೆಗೂ ಕೂಡ ಒಂದ್ ಸಲನೂ ಕೂಡ ವಾರ್ನಿಂಗ್ ಅಂತ ಆಗ್ಲಿಲ್ಲ. ಸೊ ಇದು ನೋಡೋದಕ್ಕೆ ಮುದ್ದಾಗಿದೆ, ಇದೇ ರೀತಿ ಇರ್ಲಿ ಅಂತಂದೇಳಿ ಬಿಗ್ ಬಾಸ್ ಅವರು ಬಿಟ್ಬಿಟ್ಟಿದ್ದಾರೆ. ಇದನ್ನ ಹೈಲೈಟ್ ಮಾಡಕ್ ಹೋಗಿಲ್ಲ, ಜನ ಹೈಲೈಟ್ ಮಾಡ್ತಾ ಇದೀವಿ ಇವಾಗ. ಸೊ ಆ ಸಂದರ್ಭದಲ್ಲಿ ನೆಕ್ಸ್ಟ್ ಇದು ತುಂಬಾ ಹೈಲೈಟೆಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಧನುಷ್ ಅವರಲ್ಲಿ ಎಂಟ್ರಿ ಕೊಡ್ತಾರೆ. ಧನುಷ್ ಅವ್ರ ಎಂಟ್ರಿ ಕೊಟ್ಬಿಟ್ಟು ಇಲ್ಲಿ ಬೀನ್ ಬ್ಯಾಗ್ ಇತ್ತಲ್ಲ ಎಲ್ಲೋಯ್ತು ಅಂತ ಕೇಳಿದ್ರೆ ಗಿಲ್ಲಿ ತಗೊಂಡೋಗ್ಬಿಟ್ಟಲ್ಲ ಎಲ್ಲೋ ಇಟ್ಟ ಅಂತ ಹೇಳ್ತಾರೆ. ಆಗ ಧನುಷ್ ನೀಟಾಗಿ ಫೈಂಡ್ ಔಟ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲ ಈ ತರ ಕೆಲಸ ಎಲ್ಲ ಮಾಡೋವಷ್ಟು ಒಳ್ಳೆ ಹುಡುಗ ಅವನಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಎಷ್ಟು ದೊಡ್ಡ ಸೋಂಬೇರಿ ಅಂತ ನನಗ್ ಗೊತ್ತು. ಈ ತರದ್ದೆಲ್ಲ ಅವ್ನು ಮಾಡೋದು ಇಲ್ಲ. ಇದು ಪಕ್ಕ ನಿಂದೆ ಕೆಲಸ, ಇಲ್ಲಿ ಯಾರು ಬರ್ಬಾರ್ದು, ನಾವಿಬ್ರೆ ಮಾತಾಡ್ಕೊಂಡು ಕುತ್ಕೋಬೇಕಂತ ಇದು ನೀನೇ ಮಾಡಿರ್ತಿ ಅಂತ ಧನುಷ್ ಫೈಂಡ್ ಔಟ್ ಮಾಡ್ತಾರೆ. ಬಟ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಎಲ್ಲೂ ಕೂಡ ರಾಶಿಕಾ ಅಲ್ಲಿ ಇರೋದೇ ಇಲ್ಲ. ಹಾಗಾದ್ರೆ ಗೊತ್ತೇ ಇಲ್ದಿರೋ ಈ ಇನ್ಸಿಡೆಂಟ್ ಬಗ್ಗೆ ಇದನ್ನೇ ಇಟ್ಕೊಂಡು ಕಳಪೆ ಕೊಡುವಂತ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಮೋಸ್ಟ್ಲಿ ಇಲ್ಲಿ ಧನುಷ್ ಕಡ್ಡಿ ಆಡ್ಸಿದ್ದಾರೆ. ಇದೇ ಟಾಪಿಕ್ ನ ತಗೊಂಡೋಗಿ ರಾಶಿಕಾ ಜೊತೆ, ಕಾವ್ಯ ಜೊತೆ ನೀಟಾಗಿ ಡಿಸ್ಕಷನ್ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಇರ್ತಕ್ಕಂಥ ಡೌಟ್, ಸಾಕಷ್ಟು ಜನಕ್ಕೆ ಇರ್ತಕ್ಕಂಥ ಸಿಟ್ ಏನಪ್ಪಾ ಅಂತಂದ್ರೆ ಧನುಷ್ ಅವ್ರ ಬಗ್ಗೆ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯೆ ತಂದಿಟ್ಟು ಅವ್ರಿಬ್ಬರನ್ನು ದೂರ ಮಾಡ್ಬೇಕಂತ ಸಾಕಷ್ಟು ಜನಗಳಿಂದ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವರು ದೂರ ಆಗ್ತಿರ್ಲಿಲ್ಲ. ಈಗ ಈ ವಾರದಲ್ಲಿ ದೂರ ಆಗಿರೋದಕ್ಕೆ ಎಲ್ಲೋ ಒಂದು ಕಡೆ ಅವರು ವಾರದಲ್ಲಿ ಪ್ರತಿ ವಾರದಲ್ಲಿ ಅವಾಗ ಸ್ವಲ್ಪ ಹಿಂಡ್ತಿರ್ತಕ್ಕಂಥ, ಎಸ್ಪೆಷಲಿ ಈ ವಾರದಲ್ಲಿ ಪ್ರತಿದಿನ ಹಿಂಡಿರ್ತಕ್ಕಂಥ ನಿಂಬೆಹಣ್ಣು ಹುಳಿನೇ ಕಾರಣ ಅಂತಂದೇಳಿ ಸಾಕಷ್ಟು ಜನ ಭಾವಿಸಿದ್ದಾರೆ. ಅದು ಡೆಫಿನೆಟ್ಲಿ ಕರೆಕ್ಟ್ ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಸೈಲೆಂಟ್ ಆಗಿ ಯಾವ ರೀತಿ ಎಲ್ಲ ಮಾತಾಡ್ಬಿಟ್ಟು ಸೈಲೆಂಟ್ ಆಗಿ ಮಾತಾಡಿ ಯಾವ ರೀತಿ ದೂರ ಮಾಡ್ಬೋದು ಅನ್ನೋದನ್ನ ಧನುಷಿಂದ ಕಲಿಬೇಕು. ಗಿಲ್ಲಿ ಕಾವ್ಯಗೆ ಏನ್ ಮಾಡ್ಬೇಡ ಅಂತ, ಗಿಲ್ಲಿಗೆ ಏನ್ ಮಾಡ್ಬೇಡ, ಅವ್ನು ಏನೋ ಮಾಡ್ದ ಅದು ತಪ್ಪು ಅನ್ನೋ ರೀತಿ ಏನೋ ಮಾತಾಡ್ತಾರೆ. ಅದೇ ಕೆಲ್ಸನ ಕಾವ್ಯ ಜೊತೆ ಇವರೇ ಮಾಡ್ತಾರೆ. ಸೊ ಇಲ್ಲಿ ಇವಾಗ ಇದೇ ಕೆಲ್ಸನೇ ಆಗಿದ್ದು. ಗೊತ್ತಿಲ್ಲ ಈ ಇನ್ಸಿಡೆಂಟ್ ಇಂದ ಏನಾದ್ರು ಸೀರಿಯಸ್ ಕನ್ವರ್ಸೇಷನ್ ಆಯ್ತಾ ಅಥವಾ ರಾಂಗ್ ಆಗಿ ಏನಾದ್ರು ಪೋಟ್ರೆ ಆಯ್ತಾ. ಆ ಕಡೆ ಕಾವ್ಯ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ನೋಡ್ತಾ ಇದ್ಲು, ಅವಳಿಗೂ ಏನಾದ್ರು ಬೇಜಾರಾಯ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಇದು ಎಲ್ಲೋ ಒಂದು ಕಡೆ ಧನುಷ್ ಬೇಕು ಅಂತ ಹೋಗಿ ರಾಶಿಕಾ ಕಾವ್ಯ ಮುಂದೆ ಡಿಸ್ಕಷನ್ ಮಾಡಿದ್ದು, ಈಗ ಅದನ್ನ ರಾಶಿಕಾಯಲ್ಲಿ ತಗೊಂಡ್ ಬಂದಿದ್ದಾರೆ. ಹಾಗಾಗಿ ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೆ ಧನುಷ್ ಕಾರಣ. ಸೈಲೆಂಟ್ ಆಗಿದ್ಬಿಟ್ಟು ನಿಂಬೆಹಣ್ಣು ಹುಳಿ ಇಡುವಂತ ಕೆಲಸನ ಧನುಷ್ ಅವ್ರು ತುಂಬಾ ನೀಟಾಗಿ ಮಾಡ್ತಾ ಇದಾರೆ ಅನ್ನೋದು ಇದು ಕಾಣಿಸ್ತಾ ಇದೆ. ಬನ್ನಿ ಅದಾದ್ಮೇಲೆ ನೆಕ್ಸ್ಟ್ ನಿನಗೆ ಗಿಲ್ಲಿ ಬೇಕು ಅಂತ ಹೇಳಿದ ತಕ್ಷಣ ಅವ್ಳಿಗೆ ನಗು ಬಂದ್ಬಿಡುತ್ತೆ. ಯಾಕಂದ್ರೆ ಮನ್ಸಲ್ಲಿ ಅದೇ ನಡೀತಿರತ್ತೆ ಅಲ್ವಾ. ಓಕೆ, ಫೈನಲಿ ನಾನು ಹೇಳ್ದಂಗೆ ಆಯ್ತು. ಗಿಲ್ಲಿ ಮನ್ಸಲ್ಲಿ, ಸಾರಿ ರಕ್ಷಿತಾ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಕ್ಕೆ ರಾಶಿಕಾ ಈಗ ರಕ್ಷಿತಾ ನಗ್ತಿರೋದನ್ನ ನೀವು ನೋಡಿದ್ರಿ. ಈ ರೀತಿ ಫನ್ನಿಯಾಗಿ ಹೋದ್ರೆ ಓಕೆ, ಬಟ್ ಅದನ್ನೇ ವಾಪಸ್ ಏನಾದ್ರು ರಿವರ್ಸ್ ಆಗಿದ್ರೆ, ಈಗ ಒಂದು 4-5 ವಾರಗಳ ಹಿಂದಕ್ಕೆ ನಾವು ಹೋಗೋದಾದ್ರೆ ಆ ಸಂದರ್ಭದಲ್ಲಿ ಸೂರಜ್ ಹೆಸರು ಹೇಳಿ ಏನಾದ್ರೂ ಇವರಿಬ್ಬರದು ಕೂಡ ರೊಮ್ಯಾನ್ಸ್ ನಡೀತಾ ಇದೆ, ನಿನ್ ಮನ್ಸಲ್ಲಿ ಸೂರಜ್ ಇದಾನೆ, ನಿಮ್ದೊಂದು ಲವ್ ಆಂಗಲ್ ಇದೆ, ಅದು ತುಂಬಾ ಕೆಟ್ಟದಾಗಿ ಪೋಟ್ರೆ ಆಗ್ತಾ ಇದೆ, ಕೆಟ್ಟದಾಗಿ ಕಾಣಿಸ್ತಾ ಇದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ಗಳು ಬಂದಾಗ ಇದೇ ರಾಶಿಕಾ ಅದನ್ನ ನೋಡಿ ಹುರ್ಕೋತಾ ಇದ್ಲು. ಈಗ ಅದೇ ರೀತಿ ಏನಾದ್ರು ರಕ್ಷಿತಾ ಅದೇ ರೀತಿ ತಗೊಂಡಿದ್ರೆ ಅದಿನ್ನೂ ತುಂಬಾ ಸೀರಿಯಸ್ ಆಗಿರೋದು. ಬಟ್ ಆದ್ರೂ ರಕ್ಷಿತಾ ಆ ರೀತಿ ತಗೊಳ್ಳಿಲ್ಲ, ತುಂಬಾ ಫನ್ನಿಯಾಗಿ ತಗೊಂಡ್ಲು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಅದು ಬೇಕಾಗಿರೋದೇ ಅದು. ನಾವು ಏನೋ ಒಂದು ಪೋಟ್ರೆ ಮಾಡಿ ತಿರ್ಗಾ ಅದನ್ನೇನೋ ದೊಡ್ಡದು ಮಾಡಿ ಸಿಂಪತಿಗೆ ಇಟ್ಟಿಸ್ಕೊಂಡು ಹೊರಗಡೆ ಇರ್ತಕ್ಕಂಥ ಜನದ ಕಣ್ಣಿಗೆ ಇನ್ನು ಕೆಟ್ಟದಾಗ್ತೀವೇ ಹೊರತು ಒಳ್ಳೆ ರೀತಿಲಿ ಅಂತೂ ಕಾಣಿಸಲ್ಲ. ಸೊ ಇದು ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಕ್ಷಿತಾ ತುಂಬಾ ಬುದ್ಧಿವಂತೆ ಅಂತಂದೇಳಿ ಯಾವಾಗ ಅಶ್ವಿನಿ ಅವ್ರು ಹೇಳ್ತಾ ಇರ್ತಾರೋ ಅದು ಈ ಒಂದು ಪಾಯಿಂಟ್ ಅಲ್ಲಿ ಸತ್ಯ ಅಂತ ಅನಿಸ್ತಾ ಇದೆ ನನ್ಗೆ. ಯಾಕೆ ಅಂತಂದ್ರೆ ಇಂಥ ಮ್ಯಾಟರ್ನ ಯಾವುದೇ ಹೆಣ್ಣು ಮಗಳ ಮೇಲೆ ಈ ತರದೊಂದು ಅಪವಾದ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಕಣ್ಣೀರ್ ಹಾಕ್ಬಿಟ್ಟು ಡ್ರಾಮಾ ಮಾಡಿರೋರು, ಇನ್ಕ್ಲೂಡಿಂಗ್ ಕಾವ್ಯಾಗಿ ಹೇಳಿದ್ರು ಕೂಡ ಮಾಡಿರೋರು. ಬಟ್ ಆ ಕೆಲ್ಸನ ರಕ್ಷಿತಾ ಮಾಡ್ಲಿಲ್ಲ. ಟು ಬಿ ಆನೆಸ್ಟ್ ನಾನೇ ಹೇಳ್ತೀನಿ ಕೇಳಿ, ಗಿಲ್ಲಿ ಕಾವ್ಯ ಜೋಡಿಗಿಂತ ಇತ್ತೀಚೆಗೆ ಈಗ ಲಾಸ್ಟ್ ಒಂದು 2-3 ವೀಕ್ಸ್ ಇಂದ ನನಗೆ ರಕ್ಷಿತಾ ಗಿಲ್ಲಿ ಇವರಿಬ್ಬರ ಒಂದು ಕನ್ವರ್ಸೇಷನ್, ಇವರಿಬ್ಬರ ಒಂದು ಜಗಳ, ಇವರಿಬ್ರು ಒಂದು ಸ್ಟೋರಿ ಏನಿದೆ ಇದನ್ನ ನೋಡೋದಕ್ಕೆ ನನಗೆ ತುಂಬಾ ಕ್ಯೂಟ್ ಅಂತ ಅನ್ಸುತ್ತೆ. ನನ್ಗೆ ನಿಜವಾಗ್ಲೂ ಗಿಲ್ಲಿನ ಕಾವ್ಯನ ಅಂತ ಕೇಳಿದ್ರೆ, ಗಿಲ್ಲಿನ ರಕ್ಷಿತನ ಅಥವಾ ಗಿಲ್ಲಿನ ಕಾವ್ಯನ ಅಂತ ಕೇಳಿದ್ರೆ ನಾನು ಟು ಬಿ ಆನೆಸ್ಟ್ ಗಿಲ್ಲಿ ರಕ್ಷಿತಾ ಅಂತಾನೆ ಸಪೋರ್ಟ್ ಮಾಡ್ತೀನಿ. ಹಾಗಾದ್ರೆ ಈ ಇಬ್ರು ಹುಡುಗಿಯರಲ್ಲಿ ಯಾರ ಜೊತೆ ಗಿಲ್ಲಿ ಇರೋಂತ ಒಂದು ಕನ್ವರ್ಸೇಷನ್, ಯಾರ ಜೊತೆ ಇರೋಂತ ಒಂದು ಗಿಲ್ಲಿ ಬಾಂಡಿಂಗ್ ನಿಮ್ಗೆ ಇಷ್ಟ? ಫಸ್ಟ್ ಆಫ್ ಆಲ್ ಗಿಲ್ಲಿ ಕಾವ್ಯ ಅಥವಾ ಗಿಲ್ಲಿ ರಕ್ಷಿತಾ ಇವರಿಬ್ಬರಲ್ಲಿ ಯಾವ ಒಂದು ಜೋಡಿ ನಿಮ್ಗೆ ಇಷ್ಟ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಫ್ಕೋರ್ಸ್ ನಾನು ಹೇಳ್ತಿರೋದು ಕೂಡ ಫ್ರೆಂಡ್ಶಿಪ್ ಅಲ್ಲೇ. ಬಿಗ್ ಬಾಸ್ ಮನೇಲಿ ಇರೋವರೆಗೂ ಅದೊಂದು ಲವ್ ಆಂಗಲ್ ಕಾಣಿಸುತ್ತೆ ಅಷ್ಟೇನೆ. ಬಟ್ ಅಲ್ಲಿಂದ ಆಚೆ ಬಂದ್ಮೇಲೆ ಯಾರು ಕೂಡ ಆ ರೀತಿ ಇರೋದು ಇಲ್ಲ. ಯಾಕಂದ್ರೆ ಗಿಲ್ಲಿಗೆ ಇಷ್ಟನೂ ಇಲ್ಲ, ರಕ್ಷಿತಂಗೆ ತುಂಬಾ ಇಷ್ಟ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈ ಕಡೆ ಕಾವ್ಯ ವಿಚಾರದಕ್ಕೆ ಬಂದ್ರೆ ಕಾವ್ಯ ಅಂದ್ರೆ ಗಿಲ್ಲಿಗೆ ಇಷ್ಟ, ಬಟ್ ಕಾವ್ಯ ನೋಡಿದ್ರೆ ಇವಾಗ ಸ್ವಲ್ಪ ಅಟೆನ್ಷನ್ ಸೀಕರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ. ಸೊ ಹಾಗಾಗಿ
ನಾನು ಕೇಳಿದಂತ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ಹಾಗೆ ಕೊನೆಯದಾಗಿ ಮರಿಬೇಡಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ, ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಮರಿದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ಗೆ ಜಾಯ್ನ್ ಆಗಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಆದಷ್ಟು ಬೇಗ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್. ಹಾಗೆ ಕೊನೆಯದಾಗಿ ಟೈಮ್ ಇದ್ರೆ ಸ್ವಲ್ಪ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದೆ, ಬೌಂಡಿ ಸಲೂನ್ ಅಂತ. ಎಲ್ಲರೂ ಕೂಡ ನೋಡಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಕೂಡ ನೋಡಿದವ್ರು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ನಿಮ್ಗೆ ನೋಡಕ್ ಇಷ್ಟ ಇಲ್ಲ ಅಂತಂದ್ರೆ ಒಂದ್ಸಲ ಕಮೆಂಟ್ಸ್ ನೋಡಿ, ಅದಾದ್ಮೇಲೆ ನೀವು ನೋಡ್ಬೇಕು ಬೇಡವೋ ಅಂತಂದೇಳಿ ಡಿಸೈಡ್ ಮಾಡಿ. ಒಟ್ನಲ್ಲಿ ಟು ಬಿ ಆನೆಸ್ಟ್, ನಾನ್ ಮನ್ಸ್ ಬಿಟ್ಕೊಂಡು ಹೇಳ್ತೀನಿ, ಈ ಒಂದು ಶಾರ್ಟ್ ಫಿಲ್ಮ್ ನೀವು ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ನಿಮ್ಮ ಮನ್ಸಲ್ಲಿ ಉಳ್ಕೊಳ್ಳೋಂತ ಒಂದು ಕತೆ ಇದಾಗಿರುತ್ತೆ. ಕತೆ ಜೊತೆಗೆ ಮನ್ಸಲ್ಲಿ ಉಳ್ಕೊಳ್ಳೋಂತ ಪಾತ್ರ ಇದಾಗಿರುತ್ತೆ ಅಂತಂದೇಳಿ ನಾನ್ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಆಲ್ರೆಡಿ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ, RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ, ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಅರಸಿ ಬೆಳೆಸಿ. ಥ್ಯಾಂಕ್ ಯು.